ಮಾಡ್ಕೋಬೇಕು ಅಂತ ಯಾಕೆ ಅನ್ಕೋತಿದ್ಯಾ? ಖುಷಿ, ಅಲ್ಲ ಎಲ್ಲ ಗೊತ್ತಿದ್ದು ನೀನ್ ಈ ತರ ಮಾತಾಡ್ತಿದ್ಯಲ್ಲ, ಇದ್ ನನಗ್ ಸರಿ ಅಂತ ಅನಿಸ್ತಾಯ್ತಾ? ನಂಗೆ ಅರ್ಥ ಆಗುತ್ತೆ. ನೋಡು, ಈಗ ನಾವು ರೋಡಲ್ಲಿ ಹೋಗ್ತಿರ್ತೀವಿ, ನಮ್ಮೇಲೆ ಕೊಚ್ಚೆ ಹಾರುತ್ತೆ. ಹಾಗಂತ ನಾವು ಹೋಗೋ ಕೆಲಸ ಬಿಟ್ಬಿಡ್ತೀವಾ? ಮನೆಗ್ ಬಂದು ಫ್ರೆಶನ್ ಅಪ್ ಆಗಿ ಮತ್ತೆ ಹೋಗ್ತೀವಿ. ಇದು ಹಾಗೆ ಮೈನಾ, ಇದ್ರಲ್ಲಿ ನಿನ್ ತಪ್ಪೇನಿದೆ? ಇದಕ್ಕೋಸ್ಕರ ಧ್ರುವನ್ ಯಾಕೆ ದೂರ ಮಾಡ್ಕೋತಿದ್ಯಾ? ಧ್ರುವ ಅಂತ ಹುಡುಗ ಸಿಗಕ್ಕೆ ನೀನ್ ಪುಣ್ಯ ಮಾಡಿದ್ಯಾ. ಅಂಡ್ ನೀನ ಈ ಕಳಂಕದಿಂದ ದೂರ ಮಾಡಕ್ಕೆ ಧ್ರುವನ್ ಕೈಲಿ ಮಾತ್ರ ಸಾಧ್ಯ. ನೀವೆಲ್ಲ ನನ್ ಮೇಲಿರೋ ಅಕ್ರೆಯಿಂದ ಈ ತರ ಎಲ್ಲ ಹೇಳ್ತಾ ಇದ್ದೀರಾ, ಆದ್ರೆ ಒಂದೇ ಒಂದ್ಸರಿ ನನ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು. ನೀನ್ ಏನ್ ಹೇಳ್ದೆ? ರಸ್ತೆನಲ್ಲಿ ಹೋಗ್ಬೇಕಾದ್ರೆ ಕೊಚ್ಚೆ ನಮ್ಮೇಲ್ ಬಿದ್ರೆ ಅದನ್ನ ತೊಳ್ಕೊಂಡ್ ಮುಂದಕ್ಕೆ ಹೋಗ್ಬೇಕು ಅಂತ ಅಲ್ವಾ? ನಾನ್ ಕೊಚ್ಚೆನ ತೊಳ್ಕೊಂಡ್ ಹೋಗ್ತಿಲ್ಲ, ಧ್ರುವನ್ಗೆ ಮೆತ್ಬಿಟ್ಟು ಹೋಗ್ತಿದ್ದೀನಿ. ಅದ್ ನನಗ್ ನ್ಯಾಯ ಅಂತ ಅನ್ನಿಸ್ತಾಯ್ತಾ? ಧ್ರುವ ನಾನೇನ್ ಹೇಳಿದ್ರು ಅದನ್ನ ಅರ್ಥ ಮಾಡ್ಕೋತಾರೆ, ಅವ್ರಿಗದ್ರಿಂದ ಬೇಜಾರ ಆಗಲ್ಲ ಅಂತ ನನಗ್ ಗೊತ್ತೈತೆ. ಯಾಕೆ ಹೇಳು? ನನ್ ಧ್ರುವ ಕೊಲಗಂಜಿ ಅಷ್ಟು ದೋಷ ಇಲ್ದಿರೋ ಅಪರಂಜಿ. ನನ್ ಕಷ್ಟಗಳನ್ನ ನಾನು ಈಗ್ಲೂ ಹೇಳ್ಕೋಬಹುದು, ಅವ್ರು ಅರ್ಥ ಮಾಡ್ಕೋತಾರೆ ಅಂತಾನೂ ನನಗ್ ಗೊತ್ತು. ಹಾಗಂತ ಅಂತ ಒಳ್ಳೆ ವ್ಯಕ್ತಿನ ದುರುಪಯೋಗ ಪಡಿಸ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ಅದ್ ನನ್ ಕೈಲಂತೂ ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ ಅಂತ ಕೈ ಚೆಲ್ಲಿ ನಿಂತ್ರೆ ಹೆಂಗೆ ಮಗ? ಅವಳು ನಿನ್ನ ಹತ್ರನೂ ಹೇಳ್ಕೊಂತ ಇಲ್ಲ ಅಂತಂದ್ರೆ ಅದೇನೋ ದೊಡ್ಡ ವಿಷಯನೇ ಇರತ್ತೆ ಅಂತ ನನಗನ್ನಿಸ್ತಾ ಇದೆ. ಇದನ್ನ ಹೇಗಾದ್ರೂ ಮಾಡಿ ನೀನೇ ಅವಳ ಹತ್ರ ಬಾಯ್ ಬಿಡಿಸ್ಬೇಕು. ಪ್ರಯತ್ನ ಪಡ್ತಿದ್ದೀನಲ್ಲೋ, ಅದಕ್ಕೆ ತಾನೇ ಮಮ್ಮನ ಹಾಸ್ಟೆಲ್ಗೆ ಸೇರಿಸಿದ್ದು. ಈಗ ನೀನೇ ನೋಡ್ತಿದ್ಯಾ ಏನಾಗ್ತಿದೆ ಅಂತ. ಮಮ್ಮನು ಮೈನಾಗ್ ಸಪೋರ್ಟ್ ಮಾಡ್ತಾ ಇದ್ದಾಳೆ, ಇನ್ನ ಎಷ್ಟು ಅಂತ ಪ್ರಯತ್ನ ಪಡ್ಲೋ? ಇಲ್ಲ ಮಗ, ನನಗೆ ಯಾಕೋ ಅವ್ರ ಅಕ್ಕನ ಮದ್ವೆ ಟೆನ್ಷನ್ನೇ ಅವಳಿಗೆ ತುಂಬಾ ಇದೆ ಅಂತ ಅನ್ನಿಸ್ತಾ ಇದೆ. ಈಗಾಗ್ಲೇ ನಿನ್ನ ಹತ್ರ ತುಂಬಾ ಹೆಲ್ಪ್ ತಗೊಂಡಿದ್ದಾಳೆ, ಇನ್ನು ನಿನ್ನ ಹತ್ರ ಹೇಗೆ ಹೆಲ್ಪ್ ಕೇಳೋದು ಅಂತ ಅನ್ಕೊಂಡು ಈ ತರ ಆಡ್ತಾ ಇರ್ಬೋದೇನೋ. ಅಲ್ಲ ಕಣೋ, ಅವ್ರ ಅಕ್ಕನ ಮದ್ವೆ ಟೆನ್ಷನ್ ಅಲ್ಲಿ ಇರೋಳ್ಗೆ ನೀನ್ ಅವಳು ಮದ್ವೆ ಟೆನ್ಷನ್ ತಗೊಂಡೋಗಿ ಹೆಗಲ್ ಮೇಲೆ ಹಾಕಿದ್ರೆ ಆ ಭಾರನ್ ಹೇಗೋ ತಡ್ಕೊಳ್ಳೋದಕ್ಕೆ ಸಾಧ್ಯ? ಮೈನಂಗೋಸ್ಕರ ಧ್ರುವ ಪ್ರಿಯಕರ ಆಗಿ ಅದೇ ಪ್ರಿಯಕರ ತಿರ್ಗಾ ಧ್ರುವ ಆಗೋದಕ್ಕೆ ಎಷ್ಟು ಸಮಯ ಹಿಡಿತು ಅಂತ ನಿನಗೆ ಗೊತ್ತು. ಎಲ್ಲದಕ್ಕೂ ಅದರದೇ ಆದಂತ ಸಮಯ ಹಿಡಿಯತ್ತೆ ಮಗ. ಆತ್ರ ಪಡಬಾರ್ದು, ಕಾಯ್ಬೇಕು. ಆತ್ರ ನಾನ್ ಪಡ್ತಿಲ್ವೋ, ನಮ್ಮಮ್ಮ ಆತ್ರ ಪಡ್ತಾ ಇರೋದು. ಈಗ ಅವ್ರೇನಾದ್ರೂ ಒಂದ್ ವಿಷಯನ ತಲೆಗೆ ಹಾಕೊಂಡ್ರೆ ಅದನ್ನ ಈಡೇರ್ಸೋವರೆಗೂ ಅವ್ರು ಸುಮ್ಮನೆ ಇರಲ್ಲ. ನಿನಗೂ ಗೊತ್ತು ನಮ್ಮಮ್ಮ ಹೇಗೆ ಹಠ ಮಾಡ್ತಾರೆ ಅಂತ. ಅವ್ರಿಗೇನು ಅಂತ ಉತ್ತರ ಕೊಡ್ಲಿ? ಇದನ್ನು ಯೋಚನೆ ಮಾಡ್ಬೇಕಾಗಿರೋ ವಿಚಾರನೇ. ಆದ್ರೆ ಧ್ರುವ, ಒಂದಂತೂ ಸತ್ಯ ಕಣೋ, ನಿನ್ ಒಳ್ಳೆತನಕ್ಕೆ ಎಲ್ಲಾನು ಒಳ್ಳೇದೇ ಆಗತ್ತೆ ಅಲ್ವೋ? ನೀನ್ ಮೈನಾನೇ ಬೇಡ ಅಂತ ಬಾಂಗ್ಲಾದೇಶಿಗೆ ಓಡೋಗ್ಬೇಕಾದ್ರೇನೆ ವಿಧಿ ನಿನ್ನ ಹೋಗಕ್ ಬಿಡ್ದೇನೆ ನಿಮ್ಮಿಬ್ರನ್ನ ಒಂದ್ ಮಾಡ್ತು. ಅಂಥದ್ರಲ್ಲಿ ಇವಾಗ ನೀವಿಬ್ರು ದೂರ ಆಗೋದಕ್ ಬಿಡತ್ತಾ? ಇಲ್ಲ, ನೀವಿಬ್ರು ಒಂದ್ ಆಗೇ ಆಗ್ತೀರ ಅನ್ನೋ ಗ್ಯಾರಂಟಿ ನನಗಿದೆ. ಆ ನಂಬಿಕೆ ನನಗಿಲ್ಲ. ಯಾಕೆಂದ್ರೆ ಇದು ಬಗೆಹರಿಸಕ್ ಆಗದಿರೋಂತ ಸಮಸ್ಯೆ. ಏನೇ ಮಾತಾಡ್ತಿದ್ಯಾ? ನೀನ್ ಮಾತಾಡೋದನ್ನ ಕೇಳಿದ್ರನೆ ಭಯ ಆಗ್ತಿದೆ. ಏನ್ ಲೈಫ್ ಲಾಂಗ್ ಹೀಗೆ ಇದ್ಬಿಡ್ತೀಯಾ? ಸುಮ್ನೆ ಧ್ರುವನ್ ಜೊತೆ ಮಾತಾಡು. ನೀನ್ ಧ್ರುವಂಗ್ ಯಾವ ಅನ್ಯಾಯನೂ ಮಾಡ್ತಿಲ್ಲ, ಅದನ್ನ ಅರ್ಥ ಮಾಡ್ಕೋ. ಖುಷಿ, ನಂಗೂ ಹೇಳ್ ಸಾಕಾಗೈತಿ. ಈಕಿ ಕೇಳಾಕ ರೆಡಿ ಇಲ್ವಾ? ನೀವರ ಮಾತಾಡೊಂಚೂರು ಅರ್ಥ ಮಾಡಿಸ್ರಿ. ನೋಡಿ, ನಿಮಗ್ ನಾನ್ ಏನ್ ಹೇಳಿ ಅರ್ಥ ಮಾಡಿಸ್ಬೇಕು ಅಂತ ನನಗ್ ಅರ್ಥ ಆಗ್ತಿಲ್ಲ. ನೀವೇನೇ ಹೇಳಿದ್ರು ನೀವ್ ಹೇಳ್ದಂಗಂತೂ ನಂಗೆ ಮಾಡಕ್ ಆಗಲ್ಲ ಅಷ್ಟೇ. ಮೈನಾ, ಮೇಡಮ್, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬಾ. ಖುಷಿ, ಈಗ ನಾವು ಮಾತಾಡಿದ ಮೇಡಮ್ ಏನ್ರ ಕೇಳಿಸ್ಕೊಂಡ್ರೇನಾ? ಬರೀ ಸಮಸ್ಯೆಗಳೇ. ಅಮ್ಮ, ಯಾಕೆ ನೀನ್ ಟೆನ್ಷನ್ ಮಾಡ್ಕೊಂಡಿದೀಯಾ? ಮೈನಾ ಏನ್ ಹೇಳಿದ್ಲು ಅಂತ ಕೇಳೋದ್ ಬಿಡ್ವೇನೆ? ಅದಕ್ಕೆ ಇಲ್ಲೇ ನಿಂತ್ಕೊಂಡ್ ಕಾಯ್ಬೇಕಾ? ಅಣ್ಣ ಮನೆಗ್ ಬರ್ದೆ ಇನ್ನೆಲ್ಲ ಹೋಗ್ತಾನೆ? ಬಾ ಒಳಗೆ. ಸುಮ್ನೆ ಬಾಯಿ ಮುಚ್ಕೊಂಡ್ ಹೋಗು, ತಲೆ ತಿನ್ಬೇಡ. ಅಮ್ಮ, ನೀನ್ ಆಗ್ಲಿಂದ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡೋ ರೇಂಜ್ಗೆ ನೀನೇ ನಡ್ಕೊಂಡ್ ಹೋಗಿ ಮೈನಾ ಹತ್ರ ಮಾತಾಡ್ಕೊಂಡ್ ಬರ್ಬೋದಿತ್ತು. ಸುಮ್ನೆ ಹೋಗು ಅಂತ ಹೇಳಿಲ್ವಾ? ತಲೆ ತಿಂತಾಳೆ.
ಅಣ್ಣನೇ ಬಂದ ನೋಡು. ಈಗ್ಲಾದ್ರೂ ಒಂದ್ ಕಡೆ ನಿಂತ್ಕೊಂಡ್ ಮಾತಾಡು. ಯಾಕೆ ಸರ್ಸು, ಏನಾಯ್ತು? ಅಯ್ಯೋ, ನೀನ್ ಯಾವಾಗ ಬರ್ತೀಯೋ ಆ ಮೈನ ಏನ್ ಹೇಳಿರ್ತಾಳೋ ಅಂತ ಅಮ್ಮ ಆಗ್ಲಿಂದ ಟೆನ್ಷನ್ ಮಾಡ್ಕೊಂಡು ಗಡಿಯಾರದ ಮುಳ್ತರ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ದಾಳೆ. ನೀನ್ ಬರೋದು ಒಂಚೂರ್ ಲೇಟ್ ಆಗಿದ್ರು ಅಮ್ಮನೇ ಅಲ್ಲಿಗೆ ಬಂದಿರೋರು. ಬಾಯಿ ಮುಚ್ಕೊಂಡು ಒಳಗಡೆ ಹೋಗು. ಧ್ರುವ, ಅವಳ ಬಗ್ಗೆ ನಿನಗ್ ಗೊತ್ತಲ್ಲ, ಯಾವಾಗ್ಲೂ ಒಟ ಅಂತಿರ್ತಾಳೆ. ಏನಾಯ್ತು ಹೋದ್ ಕೆಲ್ಸ? ಮೈನಾ ಏನಂದ್ಲು? ಅಲ್ಲ, ಈಗ ತಾನೇ ಬಂದಿದ್ದೀನಿ, ನಾನ್ ಫ್ರೆಶ್ ಅಪ್ ಆಗಿ ಬರ್ತೀನಿ ಇರು. ಅಲ್ಲ ಕಣೋ, 1 ನಿಮಿಷ ಹೇಳ್ಬಿಟ್ಟು ಹೋಗೋ. ಹೇಳಕ್ಕೆ ಸಮಯ ತಗೊಳುತ್ತೆ. ನನ್ ಸೊಸೆ ಏನಂದ್ಲು? ಏನಾದ್ರೂ ಮಾತಾಡಿದ್ಲಾ? ಒಪ್ಕೊಂಡ್ಲಾ? ಮಾತಾಡ್ದೆ ಸರ್ಸು. ಏನ್ ಹೇಳಿದ್ಲು? ಏನು ಹೇಳಲಿಲ್ಲ. ಏನು ಹೇಳಿಲ್ಲ ಅಂದ್ರೆ ಏನರ್ಥ? ಹ್ಞೂ ಅಥವಾ ಹ್ಞೂ ಏನೋ ಒಂದ್ ಹೇಳಿರ್ಬೇಕಲ್ವಾ? ಅವಳಕ್ಕೆ ಹ್ಞೂ ಅಂತಾಳೆ? ಅವಳು ನನ್ ಸೊಸೆ ಹ್ಞೂ ಅಂತಾನೆ ಹೇಳ್ತಾಳೆ ಅಲ್ವಪ್ಪ? ಇಲ್ಲ ಸರ್ಸು,